ಬೆಂಗಳೂರಿಗರೇ ಬಿ ಅಲರ್ಟ್. ಇನ್ಮುಂದೆ ನಿಮಗೆ ಕಾವೇರಿ ನೀರು ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಮಳೆ ಕೊಯ್ಲು ಪದ್ಧತಿ ಅಳವಡಿಸಿಕೊಳ್ಬೇಕು. ಇಲ್ಲಾಂದ್ರೆ ಜನವರಿಯಿಂದ ನಿಮ್ಮ ಮನೆಗೆ ಕಾವೇರಿ ನೀರು ಸಪ್ಲೈ ಆಗಲ್ಲ. ಇದು ಜಲಮಂಡಳಿಯ ಖಡಕ್ ಮತ್ತು ಲಾಸ್ಟ್ ವಾರ್ನಿಂಗ್. ಮಳೆ ಕೊಯ್ಲು ತರಬೇತಿ ಕೇಂದ್ರ ಸ್ಥಾಪಿಸಿದ್ದಾಯಿತು. ಬೀದಿ ನಾಟಕ, ಪ್ರಚಾರಾಂದೋಲನಗಳ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದಾಯಿತು. ಆದ್ರೆ ನೋ ಯೂಸ್. ಬೆಂಗಳೂರಿಗರು ಯಾಕೋ ತಮ್ಮ ಮನೆಗಳಲ್ಲಿ ಮಳೆ ಕೊಯ್ಲು ಪದ್ಧತಿಯನ್ನ ಅಳವಡಿಸಿಕೊಳ್ಳೋದಕ್ಕೆ ಆಸಕ್ತಿನೇ ತೋರಿಸ್ತಿಲ್ಲ. ಸೊ ಬೆಂಗಳೂರು ಜಲಮಂಡಳಿ ಈಗ ಸೀರಿಯಸ್ ಆಗಿದೆ. ಡಿಸೆಂಬರ್ 31ರ ಡೆಡ್ ಲೈನ್ ನೀಡಿದೆ. ನಿಮ್ಮ ಮನೆ ಅಥವಾ ಕಟ್ಟಡ 40:60 ಅಡಿ ಅಥವಾ ಅದಕ್ಕಿಂತ ಹೆಚ್ಚಿನ ಅಳತೆಯದ್ದಾಗಿದ್ದು ಜಲಮಂಡಳಿ ವ್ಯಾಪ್ತಿಗೆ ಸೇರಿದ್ರೆ ಅದಕ್ಕೆ ಮಳೆ ಕೊಯ್ಲು ಪದ್ಧತಿಯ ಅಳವಡಿಕೆ ಕಡ್ಡಾಯ. ಜಲಮಂಡಳಿ ಆದೇಶವನ್ನ ಪಾಲಿಸದಿದ್ರೆ ಜನವರಿಯಿಂದ ಕಾವೇರಿ ನೀರು ಬಂದ್. ಗೌರ್ಮೆಂಟ್ ಪಾಲಿಸಿ ಪ್ರಕಾರ ಎಕ್ಸಿಸ್ಟಿಂಗ್ 60-40ಕ್ಕಿಂತ ಜಾಸ್ತಿ ಇರೋರು ಮಾತ್ರ ಕೇಳ್ತೀವಿ ಗೌರ್ಮೆಂಟ್ ಕಟ್ಟಡಗಳಿಗೂ. ಮಿಕ್ಕಿದ್ದನ್ನು ಆಮೇಲೆ ಮಾಡೋಕ್ಕೆ ಕೇಳ್ತೀವಿ. ಇವಾಗ 60-40ಕ್ಕೆ ಅವ್ರಿಗೂ ಅದೇ ಥರ ನಮ್ಮ ಜಲಮಂಡಳಿ ಕಾಯ್ದೆ ಪ್ರಕಾರ ಅವರು 60-40 ಅವರು ಮಾಡಿಲ್ಲ ಅಂದ್ರೆ 60-40ಕ್ಕೆ ಅಂದ್ಬಿಟ್ರೆ ಅವ್ರಿಗೂ ನೀರನ್ನು ಕಡಿತಗೊಳಿಸ್ತೀವಿ ಮತ್ತು ಯುಜಿಡಿನ ಕಡಿತಗೊಳಿಸಲಾಗುತ್ತೆ. ಬೆಂಗಳೂರಲ್ಲಿ ಜಲಮಂಡಳಿ ವ್ಯಾಪ್ತಿಗೆ ಬರುವುದು ಕೇವಲ 61,000 ಕಟ್ಟಡಗಳಂತೆ. ಅವುಗಳಲ್ಲಿ ಇವರಿಗೆ 30,000 ಅಂದ್ರೆ 50%ಕ್ಕೂ ಕಡಿಮೆ ಕಟ್ಟಡಗಳಲ್ಲಿ ಜಲಮಂಡಳಿ ಆದೇಶ ಪಾಲನೆಯಾಗಿದೆ. ಈಗ ಡೆಡ್ ಲೈನ್ ಹತ್ತಿರ ಬರ್ತಾ ಇದೆ. ಕುಡಿಯೋಕೆ ಕಾವೇರಿ ನೀರು ಬೇಕು ಅಂದ್ರೆ ಮಳೆ ಕೊಯ್ಲು ಪದ್ಧತಿಯನ್ನ ಅಳವಡಿಸಿಕೊಳ್ಳಿ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. 27 ವರ್ಷದ ಯುವಕ, 14 ವರ್ಷದ ಬಾಲಕಿ ಇಬ್ಬರು ನಾಪತ್ತೆಯಾಗಿ ತಿಂಗಳು ಕಳೆದಿದೆ. ಇಬ್ಬರು ಪರಸ್ಪರ ಪ್ರೀತಿಸಿ ಓಡಿ ಹೋದ್ರೋ, ಯುವಕನೇ ಬಾಲಕಿಯನ್ನ ಅಪಹರಿಸಿದ್ನೋ ಯಾರಿಗೂ ಗೊತ್ತಿಲ್ಲ. ಬಾಲಕಿ ಪೋಷಕರು ಮಾತ್ರ ಮಗಳ ನೆನಪಲ್ಲಿ ದಿನವೂ ಕಣ್ಣೀರಿಡ್ತಾ ಇದ್ದಾರೆ. ಈಕೆ ವಾಣಿಶ್ರೀ, ವಯಸ್ಸು 14, 10ನೇ ಕ್ಲಾಸ್ ವಿದ್ಯಾರ್ಥಿನಿ. ನಂದಿನಿ ಲೇಔಟ್ ನಿವಾಸಿ ಜಯಮ್ಮ ಎಂಬುವವರ ಪುತ್ರಿ. ಕಳೆದ ನವೆಂಬರ್ 6ರಂದು ನೋಟ್ಬುಕ್ ತರಲೆಂದು ಹೋದವಳು ಇನ್ನೂ ಪತ್ತೆಯಾಗಿಲ್ಲ. ನೋಡಿ ತುಂಬ ದಿವಸ ಆಯಿತು, ಇವತ್ತು 2 ತಿಂಗಳಾಯಿತು, ಬರಲೇ ಇಲ್ಲ. ನೀನು ಓದೋಳು, ಈಗ ಜ್ಞಾಪಕ ಬರಲ್ವಾ? ನಾವೆಲ್ಲ ಯಾಕೆ ಈ ಥರ ಮಾಡ್ತಿದ್ಯಾ? ಈತ ರವಿ, ವಯಸ್ಸು 27, ವೃತ್ತಿಯಲ್ಲಿ ಚಾಲಕ. ಇದೇ ನಂದಿನಿ ಲೇಔಟ್ ನಿವಾಸಿ. ಈತನೂ ನಾಪತ್ತೆಯಾಗಿದ್ದಾನೆ. ಈ ರವಿ ಅಪ್ರಾಪ್ತ ವಾಣಿಶ್ರೀಯನ್ನ ಪ್ರೀತಿಸುತ್ತಿದ್ದಂತೆ. ಪ್ರೀತಿ ಮಾಡು ಅಂತ ಆಕೆಗೆ ಪೀಡಿಸುತ್ತಿದ್ದನಂತೆ. ಸೊ ರವಿಯೇ ವಾಣಿಶ್ರೀಯನ್ನ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋದು ವಾಣಿಶ್ರೀ ಪೋಷಕರ ಆರೋಪ. ರವಿ ವಿರುದ್ಧ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸೂಕ್ತ ತನಿಖೆ ನಡೆಸಿದರಷ್ಟೇ ಸತ್ಯಾಂಶ ಹೊರಬೀಳಲಿದೆ. ಮಾಲಿ ಸಿಎಲ್ ಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಸಿಲಿಕಾನ್ ಸಿಟಿಯಲ್ಲಿ ಮೊದಲೇ ಟ್ರಾಫಿಕ್ ಪ್ರಾಬ್ಲಮ್. ಇನ್ನ ಯಾರಾದ್ರೂ ಪ್ರತಿಭಟನೆ, ರೋಡ್ ಶೋ, ದೊಡ್ಡ ಮೆರವಣಿಗೆ ನಡೆಸಿದ್ರೆ ಮುಗ್ದೇ ಹೋಯ್ತು. ಬೆಂಗಳೂರಿಗರು ರಸ್ತೆಯಲ್ಲೇ ಜೀವನ ಕಳಿಬೇಕು. ಇವತ್ತು ಆಗಿದ್ದು ಅದೇ. ಶ್ರೀರಾಮುಲು ರೋಡ್ ಶೋ, ಕಬ್ಬು ಬೆಳೆಗಾರರ ರ್ಯಾಲಿಯಿಂದಾಗಿ ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ಮಧ್ಯೆ ವಾಹನ ಸವಾರರು ಕಾದು ಸುಸ್ತಾದ್ರು. ಕಿವಿ ಪರದೆ ಹರಿದು ಹೋಗುವಂತೆ ಹಾರ್ನ್ ಮಾಡಿ ಸಾಕಾಯ್ತು. ಬೈಕ್ ಸವಾರರು, ಕಾರು, ಬಸ್ ಸವಾರರು ಟ್ರಾಫಿಕ್ ಜಾಮ್ನಿಂದಾಗಿ ಬೇಸತ್ತು ಹೋದ್ರು. ಶ್ರೀರಾಮುಲು ರೋಡ್ ಶೋನಿಂದಾಗಿ ಮೆಜೆಸ್ಟಿಕ್, ಆನಂತರ ವೃತ್ತ, ಬನಪ್ಪ ಪಾರ್ಕ್, ಮೈಸೂರು ಬ್ಯಾಂಕ್ ವೃತ್ತದಲ್ಲಿ 2 ಗಂಟೆಗಳಿಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್. ಈ ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ಗೂ ದಾರಿ ಇರಲಿಲ್ಲ. ಇನ್ನೊಂದೆಡೆ ಮೆಜೆಸ್ಟಿಕ್ನಿಂದ ಆನಂತರ ವೃತ್ತದ ತನಕ 100 ಕಬ್ಬು ಬೆಳೆಗಾರರ ರ್ಯಾಲಿ ನಡೆಯಿತು. ಇದರಿಂದ ಇನ್ನಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ನಮಗೆ ಅಂತಲ್ಲ, ಎಲ್ಲ ಟ್ರಾಫಿಕ್ ಅವ್ರಿಗೂ ತೊಂದರೆ ಆಗುತ್ತೆ. 2 ಅವರ್ JC ರೋಡ್ವರೆಗೂ ಜಾಮ್ ಆಗಿದೆ. ಇವರಿಗೆಲ್ಲ ಒಂದು ಯಾವುದಾದ್ರು ಫೀಲ್ಡಲ್ಲಿ ಜಾಗ ಕೊಡಬೇಕು, ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಬೇಕೇ ಹೊರತು ಈ ರೀತಿ ಇದೆಲ್ಲ ಟ್ರಾಫಿಕ್ ಜಾಮ್ ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಕೊಟ್ಕೊಂಡು ತುಂಬ ಕಿರಿಕಾಗುತ್ತೆ ಮೇಡಮ್. ಈ ಥರ ಮಧ್ಯೆ ಇದು ಮಾಡಿದ್ರೆ ಅಂದರೆ ಇಲ್ಲಿ ಟ್ರೈನ್ ಮಿಸ್ ಆಗುತ್ತೆ. ಈ ಥರ ಎಲ್ಲ ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅವರು ಸಪ್ರೇಟಾಗಿ ಒಂದು ರೋಡ್ ಮಾಡಿ ಇದು ಮಾಡಿ ಅವ್ರವ್ರು ಇದ್ರಿದ್ರೆ ಅವ್ರವ್ರು ಸಪ್ರೇಟ್ ಮಾಡಬೇಕು. ಈ ಟ್ರಾಫಿಕ್ ಜಾಮ್ನಿಂದ ಜನ ಪರದಾಡ್ತಿದ್ರೆ ವಾಹನ ದಟ್ಟಣೆ ಕ್ಲಿಯರ್ ಮಾಡಲು ಟ್ರಾಫಿಕ್ ಪೊಲೀಸರು ಎಲ್ಲ ರೀತಿಯ ಪ್ರಯತ್ನ ಪಟ್ಟರು. ಆದರೆ ವಾಹನ ಸವಾರರು ಪರದಾಡುವುದು ಮಾತ್ರ ತಪ್ಪಲಿಲ್ಲ.
ಪವಿತ್ರ ಶೆಟ್ಟಿ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಅಂತೂ ಸ್ಯಾಂಕಿ ಟ್ಯಾಂಕ್ ರಸ್ತೆ ಅಗಲೀಕರಣ ಆರಂಭವಾಗಿದೆ. ಮೇಯರ್ ಶಾರದಮ್ಮ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದ್ರು. ರಸ್ತೆ ಅಗಲೀಕರಣಕ್ಕೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ವಿರೋಧ ವ್ಯಕ್ತವಾಗಿತ್ತು. ಕೊನೆಗೆ ಕಾಮಗಾರಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿತು. 1 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚಿಸಿದೆ. ಸ್ಯಾಂಕಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಅಂತೂ ಚಾಲನೆ ಸಿಕ್ಕಿದೆ. ಮೇಯರ್ ಶಾರದಮ್ಮ ಭೂಮಿ ಪೂಜೆ ನೆರವೇರಿಸಿ ರಸ್ತೆ ಅಗಲೀಕರಣಕ್ಕೆ ಚಾಲನೆ ನೀಡಿದ್ದಾರೆ. ಸಂಘ ಸಂಸ್ಥೆಗಳು ಬೇಡ, ರೋಡ್ ಅಗಲೀಕರಣ ಮಾಡೋದು ಬೇಕಾಗಿಲ್ಲ, ಜನಗಳಿಗೆ ತೊಂದರೆ ಆಗುತ್ತೆ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದರು. ಹಾಗಾಗಿ ನ್ಯಾಯಾಲಯ ಈ ದಿನ ತೀರ್ಪು ಕೊಟ್ಟಿದೆ, ಮಾಡ್ಬೋದು, ಜನಗಳ ಹಿತದೃಷ್ಟಿಯಿಂದ ಈ ರೋಡ್ ಅಗಲೀಕರಣ ಮಾಡ್ಬೋದು ಅಂತ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಹಾಗಾಗಿ ಈ ದಿನ ನಾವು ಬಂದು ಇಲ್ಲಿ ಮೊದಲನೇದಾಗಿ ಪೂಜೆ ಮಾಡಿದ್ದೇವೆ. ಸುಮಾರು 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ಜಂಕ್ಷನ್ನಿಂದ ಯಶವಂತಪುರ ಸ್ಟೇಷನ್ವರೆಗೆ 4 ಹಂತಗಳಲ್ಲಿ ಈ ಕಾಮಗಾರಿ ನಡೆಯಲಿದೆ. ಜೊತೆಗೆ 1,000 ಗಿಡಗಳುಳ್ಳ ಟ್ರೀ ಪಾರ್ಕ್ ಕೂಡ ನಿರ್ಮಾಣವಾಗಲಿದೆ. ನಾವು ಟ್ರೀ ಪಾರ್ಕು, ಒಂದು ಟ್ರೀ ಲೇನು ಮಾಡ್ತಾ ಇದ್ದೀವಿ. ಇಲ್ಲಿ ತೆಗೆದಿರೋಂಥ ಮರದಕ್ಕಿಂತ ಜಾಸ್ತಿ ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರು ಈಗಾಗಲೇ 750 ಮರ ನೆಟ್ಟಿದ್ದಾರೆ. ಇಲ್ಲಿ ಒಂದು 9 ಕುಂಟೆ ನಮ್ಮ ಸರ್ಕಾರಿ ಜಾಗ ಇದೆ. ಒಂದು ಟ್ರೀ ಪಾರ್ಕು ಸುಮಾರು ಒಂದು 500ರಿಂದ 1000 ಮರ ನೆಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಸ್ಯಾಂಕಿ ಟ್ಯಾಂಕ್ ರಸ್ತೆ ಅಗಲೀಕರಣಕ್ಕೆ ಸಾರ್ವಜನಿಕರು, ಪರಿಸರವಾದಿಗಳು, ವಿವಿಧ ಸಂಘ ಸಂಸ್ಥೆಗಳಿಂದ ಭಾರೀ ವಿರೋಧ ವ್ಯಕ್ತವಾಗಿತ್ತು. ರಸ್ತೆ ಅಗಲೀಕರಣ ನೆಪದಲ್ಲಿ ಮರಗಳ ಕಡಿತಲೆ ಆಗ್ತಿದೆ ಅಂತ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಸಲಾಗಿತ್ತು. ಆದರೆ ಕಾಮಗಾರಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಜೊತೆಗೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ 1 ವರ್ಷದೊಳಗೆ ಕಾಮಗಾರಿ ಮುಗಿಸುವಂತೆ ಆದೇಶಿಸಿದೆ. ಅದರಂತೆ ಇಂದು ಕಾಮಗಾರಿ ಆರಂಭವಾಗಿದೆ. ಆದರೆ 1 ವರ್ಷದಲ್ಲಿ ಪೂರ್ಣಗೊಳ್ಳುತ್ತಾ ಅನ್ನೋದೇ ಪ್ರಶ್ನೆ. ಮಮತಾ ಮದ್ದಾಳ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಅವಳಿ ಸ್ಫೋಟ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ದೆಹಲಿ ಪೊಲೀಸರಿಂದ ಬಂಧಿತರಾದ ಉಗ್ರರ ವಿಚಾರಣೆಗೆಂದು ತೆರಳಿದ ಬೆಂಗಳೂರು ಪೊಲೀಸರಿಗೆ ಅಚ್ಚರಿಯ ಮಾಹಿತಿ ದೊರೆತಿದೆ. ಏನು ಆ ಮಾಹಿತಿ? ವರದಿ ನೋಡಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅವಳಿ ಸ್ಫೋಟ ಪ್ರಕರಣದಲ್ಲಿ ಮಹತ್ವದ ಸುಳಿವು ಸಿಕ್ಕಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರಿಂದ ಬಂಧಿತರಾದ ಉಗ್ರರಿಂದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇಂಡಿಯನ್ ಮುಜಾಹಿದೀನ್ ಸಂಘಟನೆಗೆ ಸೇರಿದ ಮೊಹಮ್ಮದ್ ಖತೀಲ್ ಸಿದ್ದಿಕಿ ಮತ್ತು ಘಯೂರ್ ಅಹಮದ್ ಜಮಾಲಿ ಉಗ್ರರು ಸ್ಫೋಟಕ್ಕೆ ತಿಂಗಳ ಹಿಂದೆಯೇ ಸಂಚು ರೂಪಿಸಿದ್ದ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಉಗ್ರರ ವಿಚಾರಣೆಗಾಗಿ ಬೆಂಗಳೂರು ವಿಶೇಷ ಪೊಲೀಸ್ ತಂಡ ದೆಹಲಿಗೆ ತೆರಳಿತ್ತು. 4 ದಿನ ಉಗ್ರರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಸ್ಫೋಟಕ್ಕಾಗಿ ತುಮಕೂರಿನಲ್ಲಿ ಬಾಡಿಗೆ ಮನೆಯೊಂದನ್ನ ಪಡೆದು ಅಲ್ಲಿಯೇ ಬಾಂಬ್ ತಯಾರಿಸಿದ್ದರು. ಬಳಿಕ ಸ್ಫೋಟದ ಹಿಂದಿನ ರಾತ್ರಿ ಅಂದರೆ ಏಪ್ರಿಲ್ 16, 2010ರಂದೇ ಗೇಟ್ ನಂಬರ್ 8 ಮತ್ತು 12ರ ಬಳಿ ಬಾಂಬ್ ಬಿಟ್ಟಿದ್ದಾಗಿ ವಿಚಾರಣೆ ವೇಳೆ ಹೇಳಿದ್ದಾರೆ. ತುಮಕೂರಿನಲ್ಲೆಲ್ಲ ಮೆಟೀರಿಯಲ್ ಅವರು ಕಲೆಕ್ಟ್ ಮಾಡಿ ಇಟ್ಕೊಂಡು ಈ ಬೆಂಗಳೂರಿನಲ್ಲಿ ಏನು ಯಾವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಸ್ಫೋಟ ಆಯಿತು, ಅದರ ಹಿಂದಿನ ದಿನ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಬಾಂಬ್ಗಳನ್ನ ಇಟ್ಟು ಹೋಗಿರ್ತಾರೆ. ಅಲ್ಲದೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಕೆಲವರು ಭಾಗಿಯಾಗಿದ್ದು ಅವರನ್ನ ಶೀಘ್ರವೇ ಬಂಧಿಸುವುದಾಗಿ ಜ್ಯೋತಿ ಪ್ರಕಾಶ್ ಮಿರ್ಜಿ ತಿಳಿಸಿದರು. ನಮ್ಮ ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವರು ಅಪರಾಧಿ ಇದ್ದಾರೆ, ಅವ್ರ ಜೊತೆ ಸೇರೆ ಮಾಡಿದ್ದಾರೆ. ಸುಮಾರಷ್ಟು ಹೆಸರುಗಳಿದ್ದಾವೆ, ಅದರಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಇನ್ನು ಸ್ಫೋಟಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಮಾಜಿ ಕಾಂಗ್ರೆಸ್ ಶಾಸಕರ ಮನೆಯಲ್ಲಿ ಸಂಚು ರೂಪಿಸಲಾಗಿತ್ತು. ಕೂಡಲೇ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹಿಂದೂ ಜಾಗರಣ ವೇದಿಕೆ ಆಗ್ರಹಿಸಿದೆ. ತುಮಕೂರು ದೇಶದ್ರೋಹಿ ಕೃತ್ಯಕ್ಕೆ ಬಳಕೆಯಾಗುತ್ತಿರುವ ಬಗ್ಗೆ ವೇದಿಕೆ ಆತಂಕ ವ್ಯಕ್ತಪಡಿಸಿದೆ. ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ವಿಫಲವಾದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಮತ್ತೊಂದು ಇದಕ್ಕೆ ಸಂಬಂಧಪಟ್ಟ ಹಿಂದೆನೂ ಕೂಡ ನಗರದಲ್ಲಿ ಬೆಂಗಳೂರಿನಿಂದ ರವಿಕುಮಾರ್ ಜೊತೆ ತುಮಕೂರಿನಿಂದ ಯೋಗೀಶ್, ಸುವರ್ಣ ನ್ಯೂಸ್ 24/7. ವಿವಾದದ ನಡುವೆಯೂ ವಿಷ್ಣುವರ್ಧನ ಚಿತ್ರ ನಾಳೆ ಬಿಡುಗಡೆಯಾಗ್ತಿದೆ. ಟೈಟಲ್ ವಿಷಯಕ್ಕೆ ಸಾಕಷ್ಟು ವಿವಾದ ಸೃಷ್ಟಿಸಿದ್ದ ಸಿನಿಮಾ ಅಂತೂ ಇಂತೂ ಈ ವಾರ ಪ್ರೇಕ್ಷಕರ ಮುಂದೆ ಬಂದಿದೆ. ಆದ್ರೆ ಇದರ ಮಧ್ಯೆ ದ್ವಾರಕೀಶ್ ಹೈಕೋರ್ಟ್ ಮೆಟ್ಟಿಲೇರಿದ್ದು ಮಾತ್ರ ಆಶ್ಚರ್ಯಕರವಾಗಿತ್ತು.
ಸಿನಿಮಾ ಬಿಡುಗಡೆಯ ನಂತರ ಮತ್ತೆ ಟೈಟಲ್ ವಿವಾದ ಉಲ್ಬಣಿಸುವ ಸಾಧ್ಯತೆ ಇದೆ. ಹಾಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದೇನೆ ಎಂದಿದ್ದಾರೆ ದ್ವಾರಕೀಶ್. ಇನ್ನೊಂದು ಕಡೆ ತಮ್ಮನ್ನ ಸಿನಿಮಾ ನೋಡುವಂತೆ ಯಾರೂ ಸಹ ಆಹ್ವಾನಿಸಿಲ್ಲ ಅಂತ ಭಾರತಿ ವಿಷ್ಣುವರ್ಧನ್ ಹೇಳಿದ್ದಾರೆ. ಆದರೂ ಚಿತ್ರ ನಾಳೆ ರಿಲೀಸ್ ಆಗ್ತದೆ. ಹಾಗಾಗಿ ಈ ವಿವಾದವನ್ನ ಮತ್ತೆ ಮುಂದುವರಿಸಲು ಇಷ್ಟಪಡೋದಿಲ್ಲ ಎಂದಿದ್ದಾರೆ. ವಿಷ್ಣುವರ್ಧನ ಕರುನಾಡಕ್ಕೆಂಗು ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ ವಿಷ್ಣು ವಿಷ್ಣು here comes ವಿಷ್ಣುವರ್ಧನ 1 2 3 ವಿಷ್ಣುವರ್ಧನ ಕರುನಾಡಕ್ಕೆಂಗು ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ ವಿಷ್ಣು ವಿಷ್ಣು here comes ವಿಷ್ಣುವರ್ಧನ